ಮರಳಿ ಮಣ್ಣಿಗೆ ಅಂತ ಒಂದು ಕಾದಂಬರಿಯನ್ನು 600-700 ಪುಟದ ಕಾದಂಬರಿಯೊಂದನ್ನು ಅದು ಇಂಗ್ಲೀಷಿಗೆ 150 ಪುಟಗಳ ಕಾದಂಬರಿಯಾಗಿ ಇಳಿಸಿದಾಗ ಆ ಕಾದಂಬರಿ ಯಾವ ಸೊಗಡು ನೀವು ಆ ಇಂಗ್ಲೀಷ್ನಲ್ಲಿ ಓದೋದಿಲ್ಲ. ಹಾಗಿರುವಾಗ ಕನ್ನಡದ ಸೊಗಡನ್ನು ಹಿಡಿದಿದ್ದಷ್ಟೇ ಅಲ್ಲದೆ ಇಂಗ್ಲೀಷಿಗೆ ಕನ್ನಡವನ್ನು ಸೇರಿಸಿ ಇಂಗ್ಲೀಷನ್ನು ಸಮೃದ್ಧ ಮಾಡಿರುವ ಒಂದು ಹೊಸ ರೀತಿಯ ಅನುವಾದ ಬಂದಿದೆಯಲ್ಲ, ಅದು ಭಾಳ ದೊಡ್ಡ ಸಂತೋಷದ ವಿಷಯ ಅಂತ ಅನ್ನಿಸ್ತು. ಅದು ನೋಡಿದಾಗೆಲ್ಲ ನನಗೆ ಅನಿಸ್ತಾ ಇತ್ತು, ಕನ್ನಡದ ಇನ್ನೂ ಅನೇಕ ಕಾದಂಬರಿಗಳು, ಮೇರುಕೃತಿಗಳು, ವೈಚಾರಿಕ ಲೇಖನಗಳು, ವಿಮರ್ಶೆಗಳು ಇಂಗ್ಲೀಷಿಗೆ ಬರಬೇಕು. ನಮ್ಮಲ್ಲಿರುವ ಚಿಂತಕರು, ನಮ್ಮಲ್ಲಿರುವ ಲೇಖಕರು, ನಮ್ಮಲ್ಲಿರುವ ಸಮೃದ್ಧವಾದಂಥ ಸಾಹಿತ್ಯ ಹೊರಗಡೆ ಗೊತ್ತಿಲ್ಲ ಅಂತ. ನಾವು ಕನ್ನಡಕ್ಕೆ ಬಂದಾಗ ನಾವು ಹೇಳ್ತಿರ್ತೀವಿ ನಮಗೆ 8 ಜ್ಞಾನಪೀಠ ಬಂದಿದೆ ಅಂತ. ಆದರೆ ಎಷ್ಟು ಜನರ ಕೃತಿ ಅದರ ನಿಜವಾದ ಶಕ್ತಿಯಲ್ಲಿ ಹೊರಗಡೆಯವರಿಗೆ ಗೊತ್ತಾಗಿದೆ ಅಂತಂದರೆ ಇಲ್ಲ. ಅನಂತಮೂರ್ತಿಯವರ ವೇದಿಕೆ, ಎಲ್ಲ ವೇದಿಕೆಯಿಂದ ಹೇಳ್ತಾರೆ, ಚೋಮನ ದುಡಿ ಪ್ರಾಯಶಃ ಯಾವುದೋ ನೋಬೆಲ್ ಅರ್ಹತೆ ಇದ್ದ ಕಾದಂಬರಿ ಅಂತ. ನಮಗೆಲ್ಲ ಅನಿಸೋದು ಮಲೆಗಳಲ್ಲಿ ಮದುಮಗಳು ಸೂಕ್ತವಾಗಿ ಬಂದಿದ್ದರೆ, ಆ ಕಾಲದಲ್ಲಿ ಬಂದಿದ್ದರೆ ಖಂಡಿತವಾಗಿಯೂ ನೋಬೆಲ್ಗೆ ಅರ್ಹವಾದಂಥ ಒಂದು ಕೃತಿ ಅಂತ. ಅಥವಾ ದೇವನೂರವರ ಸಾಹಿತ್ಯ, ಅದು ನಾವು ಎಷ್ಟೇ ಹೇಳಿದರೂ ಕೂಡ ಅದರ ನಿಜವಾದ ಪಠ್ಯ ಓದದೇ ಇದ್ದರೆ ಅದವರಿಗೆ ಗೊತ್ತಾಗೋದಿಲ್ಲ, ಹೊರಭಾಷೆಯವರಿಗೆ. ಆ ರೀತಿಯಲ್ಲಿ ಇವತ್ತು ಕನ್ನಡ ಸಾಹಿತ್ಯವನ್ನು ಬರೀ ಕನ್ನಡದ ಒಳಗೆ ಕನ್ನಡಿಗರಾದ ನಾವು ಮಾತ್ರ ಸಂಭ್ರಮಿಸೋದಲ್ಲ, ಅದರ ನಿಜವಾದ ಸೊಗಡನ್ನು, ಅದರ ಮೂಲಕ ಇದನ್ನು ಬೇರೆಯವರು ಆನಂದಿಸೋ ಹಾಗೆ ಅದನ್ನು ಅನುವಾದ ಮಾಡಬೇಕಾದಂಥ ಅಗತ್ಯ ಬಹಳ ಇದೆ. ಇವತ್ತು ನಾವು ಹೊಸ ಹೊಸ ಲೇಖಕರನ್ನು ಮಾಡ್ತಾ ಹೋಗ್ತೀವಿ, ಆದರೆ ಕನ್ನಡದ ಎಲ್ಲ ಮೇರುಕೃತಿಗಳನ್ನು ಮತ್ತೊಮ್ಮೆ ಕನ್ನಡದಲ್ಲಿರುವ ಅಷ್ಟೇ ಸಶಕ್ತವಾಗಿ ಇಂಗ್ಲೀಷ್ನಲ್ಲಿ ತರುವಂಥ ಒಂದು ದೊಡ್ಡ ಕೆಲಸವೂ ಆಗಬೇಕಾಗಿದೆ ಇವತ್ತು.